ಜನರನ್ನ ಭಯದಲ್ಲಿ ಬದುಕುವಂತ ಪರಿಸ್ಥಿತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಅಪರಾಧಿನ ಒಳಗಡೆ ಜೈಲೊಳಗೆ ಕಳಿಸ್ಬೇಕು ಅಂತಂದ್ರೆ ಅದರಲ್ಲಿ ಅವ್ರಿಗೆ ಒಂದು ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಥರ ಏನೇನಾಗಬೇಕು ಅದನ್ನೆಲ್ಲ ನಾವು ನೋಡ್ಕೋಬೇಕು. ಬಟ್ ಈ ಒಂದು ಹೊಸ ಕಾನೂನು ಸಂಹಿತೆಗಳು ಏನೇನು ಇದು ಅಪರಾಧಿ ಸಂಹಿತೆ ಏನು ಬಂದಿದೆ ಇದ್ರ ವಿರುದ್ಧವಾಗಿ ಹೋಗಿದೆ. ಯಾರು ಸಾರ್ವಜನಿಕರು ಫೈನ್ ಕಟ್ಟಬೇಕಾದ್ರೆ 1:5 ಆಗಿದೆ. 10,000 ಕೊಡೋ ಬದಲು 50,000 ಫೈನ್ ಆಗಿದೆ. ಬರೀ ಸಂವಿಧಾನವನ್ನು ಬದಲಾವಣೆ ಮಾಡಿದರೆ ಸಾಕಾಗೋದಿಲ್ಲ, ಇಲ್ಲಿರುವಂಥ ಕಾನೂನು ವ್ಯವಸ್ಥೆಯನ್ನು ಬುಡಮೇಲು ಮಾಡಬೇಕು. ಈ ಕಾನೂನು ವ್ಯವಸ್ಥೆಯನ್ನು ಬುಡಮೇಲು ಮಾಡೋದ್ರ ಮುಖಾಂತರ ಸಂವಿಧಾನವನ್ನು ನಾವು ಬುಡಮೇಲು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಹುನ್ನಾರದಿಂದ ಇವತ್ತು ಈ ಕ್ರಿಮಿನಲ್ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಏಕಾಏಕಿಯಾಗಿ ಇವತ್ತು ಅಮಿತ್ ಶಾ ಅವರು, ಮೋದಿ ಅವರು ಜಂಟಿಯಾಗಿ ಸೇರಿಕೊಂಡು ಈ ಕರಾಳ ಕಾನೂನುಗಳನ್ನು ತರಲಿಕ್ಕೆ ಮುಂದಾಗಿರುವಂಥದ್ದು. ನಾವು ಈ ಕಾಯ್ದೆಗಳನ್ನ ನಾವು ನೋಡಬೇಕಾಗಿದ್ರೆ ಸಂವಿಧಾನ ವಿರುದ್ಧ ಇದೆ, ಪ್ರಜಾಪ್ರಭುತ್ವ ವಿರುದ್ಧ ಇದೆ. ನಾವು ನೋಡಿದ್ದೀವಿ ಈ ಒಂದು ಮೋದಿ ಸರ್ಕಾರ ಏನಿದೆಯೋ, RSS ಒಂದು ಅಜೆಂಡಾ ಏನಿದೆಯೋ, ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಏನಿದೆಯೋ, ಈ ಒಂದು ಹೊಸ ಕ್ರಿಮಿನಲ್ ಕಾಯ್ದೆಗಳು ಏನು ತಂದಿದ್ದಾರೋ ಅದು ಒಂದು ಭಾಗವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಹಳ ಏಕಪಕ್ಷೀಯವಾಗಿ ಆರ್ಬಿಟ್ರರಿಯಾಗಿ ನಾನೇ ಎಲ್ಲವನ್ನು ತೀರ್ಮಾನ ಮಾಡೋನು, ನಾನೇ ಸರ್ವಸ್ವ ಅನ್ನುವಂತಹ ಧೋರಣೆಯನ್ನು ತಗೊಂಡಿದ್ದಾರಲ್ಲ, ಅದನ್ನು ನಾವು ಇವತ್ತಿನ ದಿವಸ ಕಂಡಮ್ ಮಾಡ್ತೀವಿ. ಇದು ಒಂದು BJP ಫಾಸಿವಾದಿಗಳು ಮಾಡಿರೋ ಒಂದು ಕ್ಲಿಯರ್ ಕಟ್ ಷಡ್ಯಂತ್ರ. UAPA ಅಂತ ಬೇರೆ ಬೇರೆ ಕರಾಳ ಕಾನೂನುಗಳೇನಿದೆ ಅದರಲ್ಲಿ ಯಾವ್ಯಾವ ಒಂದು ಕ್ವೆಶ್ಚನಬಲ್ ಪ್ರಾವಿಷನ್ಸ್ ಥರ ಇದ್ವು ಅದನ್ನೆಲ್ಲ ಇವರು ಇವಾಗ ಇಂಡಿಯನ್ ಪಿನಲ್ ಕೋಡ್ ಇಂದ ಅವರು ಏನು ಹೊಸದಾಗಿ ಮಾಡ್ತಾ ಇದ್ದಾರೆ, ಭಾರತೀಯ ನ್ಯಾಯ ಸಂಹಿತೆ, ಅದರಲ್ಲೇ ಇವರು ಇದನ್ನೆಲ್ಲ ಒಳಪಡಿಸ್ತಾ ಇದ್ದಾರೆ. ಸೊ ಕರಾಳ ಕಾನೂನುಗಳಲ್ಲಿ ಏನೇನು ಕ್ವೆಶ್ಚನಬಲ್ ಥಿಂಗ್ಸ್ ಇತ್ತು, ಯಾರು ಜನರು ಅದ್ರ ಬಗ್ಗೆ ಕ್ವೆಶ್ಚನ್ ಮಾಡ್ತಾಯಿದ್ರು, ಮತ್ತು ನಾವು ನೋಡಿದ್ವಿ ಯಾವ ರೀತಿ ಈ ಥರ ಒಂದು ಕರಾಳ ಕಾನೂನುಗಳನ್ನ ಉಪಯೋಗಿಸ್ಕೊತಾ ಇದ್ರು ಜನರ ಧ್ವನಿನ ದಮನಗೊಳಿಸಲಿಕ್ಕೆ. ಅದನ್ನು ಇವರು ಇವಾಗ IPC ಥರ ಏನು ಪಿನಲ್ ಕೋಡ್ ಹೊಸದಾಗಿ ಏನು ತರ್ತಾ ಇದ್ದಾರೆ ಅದರಲ್ಲೇ ಇವರು ಇದನ್ನು ಇನ್ವಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೊಂದು ಭಾರತ ಅನ್ನೋ ದೇಶನ ಒಂದು ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೋಗಿರೋ ಒಂದು ಷಡ್ಯಂತ್ರ. ಯಾವ ರೀತಿ ಒಂದು ಕಸ್ಟಡಿಗೆ ಜನರನ್ನ ತೊಗೊಬೋದು, ಜನರನ್ನ ಯಾವ ರೀತಿ ಎಷ್ಟು ದಿನನಾದರೂ ಕಸ್ಟಡಿನಲ್ಲಿ ಇಟ್ಟಿರ್ಬೋದು, ಯಾವಾಗ ಬೇಕಾದರೂ ಚಾರ್ಜ್ ಶೀಟ್ ಹಾಕೋಕ್ಕಿಂತ ಮುಂಚೆ ಕಸ್ಟಡಿಗೆ ತೊಗೊಬೋದು. ಸೊ ಇವೆಲ್ಲ ಒಳಗಡೆ ಅನುಗೂಡಿಸ್ತಿದ್ದ ಇದ್ದಾರೆ. ಅಪರಾಧಿನ ಒಳಗಡೆ ಜೈಲೊಳಗೆ ಕಳಿಸ್ಬೇಕು ಅಂತಂದರೆ ಅದರಲ್ಲಿ ಅವ್ರಿಗೆ ಒಂದು ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಥರ ಏನೇನಾಗಬೇಕು ಅದನ್ನೆಲ್ಲ ನಾವು ನೋಡ್ಕೋಬೇಕು. ಬಟ್ ಈ ಒಂದು ಹೊಸ ಕಾನೂನು ಸಂಹಿತೆಗಳು ಏನೇನು ಇದು ಅಪರಾಧಿ ಸಂಹಿತೆ ಏನು ಬಂದಿದೆ ಇದ್ರ ವಿರುದ್ಧವಾಗಿ ಹೋಗಿದೆ. ಸೊ ಆದ್ದರಿಂದ ನಾವು ನ್ಯಾಯಾಧೀಶರು ಇವತ್ತೆಲ್ಲ ಬಂದು ನಾವು ನಮ್ಮ ಹೋರಾಟನ ವ್ಯಕ್ತಪಡಿಸಿದ್ದೀವಿ. ಇದಕ್ಕೆ ನಾವು ಧಿಕ್ಕಾರ ಸೂಚಿಸ್ತೀವಿ. ಮತ್ತು ಮುಂದೆ ಮೋದಿ ಅವರು, ಕೇಂದ್ರ ಸರ್ಕಾರದವರು ಯಾವುದೇ ಒಂದು ಫಾಸಿವಾದ ನಿಲುವುಗಳು ತಗೊಳ್ಳಿ, ಜನವಿರೋಧಿ ನಿಲುವುಗಳು ತಗೊಳ್ಳಿ, ಅದ್ರ ವಿರುದ್ಧ ನಾವು ನ್ಯಾಯಾಧೀಶರು ಧಿಕ್ಕಾರನ ಸೂಚಿಸ್ತೀವಿ. ಈ ಒಂದು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಎವಿಡೆನ್ಸ್ ಆ್ಯಕ್ಟ್ ಆಗಲಿ, IPC ಆ್ಯಕ್ಟ್ ಆಗಲಿ, CRPC ಆಗಲಿ, ಇದು ನಮಗೊಬ್ಬರಿಗೆ ತೊಂದರೆ ಆಗಿಲ್ಲ. ಎಂಥ ಸಾರ್ವಜನಿಕರಿಗೂ ತೊಂದರೆ ಆಗಿದೆ, ನ್ಯಾಯಮೂರ್ತಿಗಳಿಗೂ ತೊಂದರೆ ಆಗಿದೆ, ವಕೀಲರಿಗೂ ತೊಂದರೆ ಆಗಿದೆ. ಯಾಕಂದರೆ ಇವತ್ತು ಫೈನ್ ಅಮೌಂಟ್ ಕಟ್ಟಬೇಕಾದ್ರೆ, ಯಾರು ಸಾರ್ವಜನಿಕರು ಫೈನ್ ಕಟ್ಟಬೇಕಾದ್ರೆ 1:5 ಆಗಿದೆ. 10,000 ಕೊಡೋ ಬದಲು 50,000 ಫೈನ್ ಆಗಿದೆ. ಎರಡನೇದು, ಇವತ್ತು ಒಂದು ಪುಸ್ತಕವನ್ನು ಕೊಂಡ್ಕೋಬೇಕಾದ್ರೆ, ಇದು ನಾವು ಹುಟ್ಟಿದಾಗಲಿಂದಲೂ ನಮಗೆ ಹುಟ್ಟಿದಾಗ ಮಹಾತ್ಮ ಗಾಂಧೀಜಿಯಿಂದಾಗಲಿಂದಲೂ ಕೂಡ ಈ ಒಂದು CRPC, IPC ಇವೆಲ್ಲ ಇರೋದ್ರಿಂದ ಎವಿಡೆನ್ಸ್ ಆ್ಯಕ್ಟು ಇದನ್ನು ಬದಲಾವಣೆ ಮಾಡಬೇಕು ಅಂತಂದರೆ ನಾಟ್ ಪರ್ಟಿಕ್ಯುಲರ್ಲಿ ದಿಸ್ ಏರಿಯಾ, ಎಂಟೈರ್ ಇಂಡಿಯಾ ಎಲ್ಲರೂ ಕೂಡ ಎಲ್ಲ ಕಡೆಯೂ ಹೋರಾಟ ಮಾಡ್ತಾಯಿದ್ದೀವಿ. ಏನಾಗಲಿ ಕೂಡ ಇದರಲ್ಲಿ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಇದನ್ನು ಪೂರ್ತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ. ಅವರು ಪಾರ್ಟೆಡ್ ಮಾಡಿಕೊಂಡ್ರು. 124 ಜನ 125 ಜನನೇ ನಮ್ಮನ್ನೆಲ್ಲ ಓಡಿಸಿ ವಿರೋಧ ಪಕ್ಷದನ್ನು ಮಾಡಿದರು. ನಮ್ಮ ಸಮಸ್ಯೆ ಇವತ್ತು ಹೆಂಗೂ 240 ಜನ ಅಪೋಸಿಷನ್ ಪಾರ್ಟಿಯವರಿದ್ದಾರೆ. ಅದರಲ್ಲಿ 20 ಜನನೂ ಅಪೋಸಿಷನ್ ಅವರು ಆ್ಯಕ್ಚುಲಾಗಿ ಅವರೆಲ್ಲರೂ ಸೇರಿ ಇವತ್ತು ಇದನ್ನು ಪರಿಶೀಲಿಸಿ ಇದನ್ನು ಈ ಕಾಯ್ದೆಯನ್ನು ತರಬೇಕು. ಸಂವಿಧಾನದ ಕನ್ಕರೆಂಟ್ ಲಿಸ್ಟ್ ಅಂತ ಏನು ಕರಿತೀವಿ, ಕನ್ಕರೆಂಟ್ ಅಂದರೆ ಅದು ರಾಜ್ಯದ ವ್ಯಾಪ್ತಿಗೂ ಬರುತ್ತೆ, ಕೇಂದ್ರದ ವ್ಯಾಪ್ತಿಗೂ ಬರುತ್ತೆ, ದಿಸ್ ಕ್ರಿಮಿನಲ್ ಲಾಸ್. ಆದ್ದರಿಂದ ತಾವು ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆಗೆ ಒಂದು ರೀತಿಯಾದಂತಹ ಸಂಧಾನಗಳನ್ನು ನಡೆಸಿದೆಯಾ ಅಥವಾ ಸಂಭಾಷಣೆ ನಡೆಸಿದೆಯಾ? ವಾಸ್ ದೇರ್ ಎನಿ ಡಿಸ್ಕಷನ್ ಅಲಾಂಗ್ ವಿತ್ ದಿ ಸ್ಟೇಟ್ ಗೌರ್ಮೆಂಟ್ಸ್? ವಾಸ್ ದೇರ್ ಎನಿ ಎಫರ್ಟ್ ಟು ಬ್ರಿಂಗ್ ಎ ಕನ್ಸೆನ್ಸಸ್ ಆನ್ ದಿಸ್? ಇವೆಲ್ಲ ಭಾಳ ಇಂಪಾರ್ಟೆಂಟು. ಇದನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಭಾಳ ಏಕಪಕ್ಷೀಯವಾಗಿ ಆರ್ಬಿಟ್ರರಿಯಾಗಿ ನಾನೇ ಎಲ್ಲವನ್ನು ತೀರ್ಮಾನ ಮಾಡೋನು,
ನಾನೇ ಸರ್ವಸ್ವ ಅನ್ನುವಂತಹ ಧೋರಣೆಯನ್ನು ತಗೊಂಡಿದ್ದಾರಲ್ಲ, ಅದನ್ನು ನಾವು ಇವತ್ತಿನ ದಿವಸ ಕಂಡಮ್ ಮಾಡ್ತೀವಿ. ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ಈ ಕಾನೂನುಗಳನ್ನು ಮುಂದೆ ಹಾಕಿ ಎಲ್ಲರ ಜೊತೆನೂ ಡಿಸ್ಕಸ್ ಮಾಡಿ ಒಂದು ಸಮನ್ವಯ ಬರಲಿಕ್ಕಾಗತ್ತಾ, ಎಲ್ಲರೂ ಒಂದು ರೀತಿಯಾದಂತಹ ಸಹಮತವನ್ನು ಗಳಿಸ್ಲಿಕ್ಕಾಗತ್ತಾ ಅನ್ನುವಂಥದ್ದು ನೋಡಿದ್ರೆ ಈ ದೇಶದಲ್ಲಿ ನಿಜವಾದ ಡೆಮಾಕ್ರಸಿ ಉಳಿಲಿಕ್ಕೆ ಸಾಧ್ಯ. ಇವರು ಆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬೇಕು ಅಂತಂದು ಹೊರಟಿದ್ದಾರೆ ಕೇಂದ್ರ ಸರ್ಕಾರ. ಯಾಕೆ ಅಂತಂದರೆ, ಒಂದು ಈ ವ್ಯವಸ್ಥೆಯಲ್ಲಿ ಪೊಲೀಸ್ ರಾಜ್ಯ ಮಾಡಿದರೆ ಜನರು ಭಯಭೀತರಾಗ್ತಾರೆ. ಜನರನ್ನು ಭಯದಲ್ಲಿ ಬದುಕುವಂಥ ಪರಿಸ್ಥಿತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಒಂದು ಕಡೆ ಸಂವಿಧಾನಬದ್ಧವಾಗಿ ಒಬ್ಬ ಅಪರಾಧಿಗೆ ಏನು ಹಕ್ಕುಗಳು ಸಿಗಬೇಕಾಗಿತ್ತೋ ಆ ಎಲ್ಲ ಹಕ್ಕುಗಳನ್ನು ಇವತ್ತು ಈ ಕಾಯ್ದೆಗಳು ಮೊಟಕುಗೊಳಿಸಿವೆ. ಅವನ ಅಪರಾಧ ಪ್ರೂವ್ ಆಗುವವರೆಗೂ ಕೂಡ ಅವನು ನಿರಪರಾಧಿ ಅಂತ ಭಾವಿಸಬೇಕು ಅಂತ ಇರುವಂಥದ್ದು. ಆದರೆ ಈ ಕಾನೂನಿಗೂ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಒಂದು ವೇಳೆ ಒಬ್ಬ ಅಪರಾಧಿ ಅಂತ ಗೊತ್ತಾಯಿತು ಅಂತಂದರೆ ಅವನು ನಿರಪರಾಧಿ ಅಂತ ಪ್ರೂವ್ ಮಾಡುವಂಥ ಪ್ರಮೇಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕರಾಳವಾಗಿ ಈ ಕಾನೂನುಗಳು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಒಂದು. ಎರಡನೇದ್ದು, ಈಗಾಗಲೇ ಈ ಹಿಂದೆ ಇವರು ಹೇಳ್ದಂಗೆನೇ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ, ಮನುಸ್ಮೃತಿಯನ್ನು ನಾವು ಸಂವಿಧಾನವಾಗಿ ರೂಪಿಸ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದರ ಭಾಗವಾಗಿ ಇವತ್ತು ನಾವು ಕಳೆದ ಅಧಿಕಾರಾವಧಿಯಲ್ಲಿ ಸಂವಿಧಾನವನ್ನು ಸುಮಾರು ಕಡೆ ಸುಟ್ಟು ಹಾಕಿದರು. ಆದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂಥ ಸೆಡಿಷನ್ ಕೇಸ್ ಅವ್ರ ಮೇಲೆ ಹಾಕಲಿಲ್ಲ. ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾರೋ, ಯಾರು ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸ್ತಾರೋ ಅವ್ರ ಮೇಲೆ ಸೆಡಿಷನ್ ಕೇಸ್ಗಳನ್ನು ಹಾಕಿರುವಂಥ ಪ್ರಕರಣಗಳು ನಮ್ಮ ಮುಂದಿದೆ. ಇದೇ ಪತ್ರಕರ್ತರ ಮೇಲೂ ಕೂಡ ಇವತ್ತು ಸೆಡಿಷನ್ ಕೇಸ್ ಹಾಕಿ ವರ್ಷಾನುಗಂಟಲೆ ಅವರನ್ನು ಜೈಲಲ್ಲಿ ಕೊಡುವ ಹಾಗೆ ಮಾಡಿರುವಂಥದ್ದು ಇದೇ ಕೇಂದ್ರ ಸರ್ಕಾರ. ಅದ್ರ ಭಾಗವಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬರೀ ಸಂವಿಧಾನವನ್ನು ಬದಲಾವಣೆ ಮಾಡಿದರೆ ಸಾಕಾಗೋದಿಲ್ಲ, ಇಲ್ಲಿರುವಂಥ ಕಾನೂನು ವ್ಯವಸ್ಥೆಯನ್ನು ಬುಡಮೇಲು ಮಾಡಬೇಕು. ಈ ಕಾನೂನು ವ್ಯವಸ್ಥೆಯನ್ನು ಬುಡಮೇಲು ಮಾಡೋದ್ರ ಮುಖಾಂತರ ಸಂವಿಧಾನವನ್ನು ನಾವು ಬುಡಮೇಲು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಹುನ್ನಾರದಿಂದ ಇವತ್ತು ಈ ಕ್ರಿಮಿನಲ್ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷದ 64 ಜನ MP ಗಳನ್ನು ಸಸ್ಪೆಂಡ್ ಮಾಡಿ ಈ ಕಾನೂನುಗಳನ್ನು ಜಾರಿ ಮಾಡಿರುವಂಥದ್ದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂಥ ದೊಡ್ಡ ಆಘಾತ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಸಂವಿಧಾನಬದ್ಧವಾಗಿ ಯಾವುದೇ ಕಾನೂನುಗಳನ್ನು ಜಾರಿ ಮಾಡಬೇಕು ಅಂತಂದರೆ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಒಳಪಡಿಸಬೇಕು, ಜೊತೆಗೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಬೇಕು, ನುರಿತ ತಜ್ಞರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು. ಇದು ಕಾನೂನು ಆಗಿರೋದ್ರಿಂದ ನ್ಯಾಯವಾದಿಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಯಾವುದನ್ನು ಮಾಡದೇನೆ ಏಕಾಏಕಿಯಾಗಿ ಇವತ್ತು ಅಮಿತ್ ಶಾ ಅವರು, ಮೋದಿ ಅವರು ಜಂಟಿಯಾಗಿ ಸೇರಿಕೊಂಡು ಈ ಕರಾಳ ಕಾನೂನುಗಳನ್ನು ತರಲಿಕ್ಕೆ ಮುಂದಾಗಿರುವಂಥದ್ದು ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಹಾಗಾಗಿ ನಮ್ಮ ಒತ್ತಾಯ ಏನು ಅಂತಂದರೆ, ಒಂದು, ಈಗ ಹೊಸ ಸರ್ಕಾರ ರಚನೆ ಆಗಿದೆ, ಹೊಸ ವಿರೋಧ ಪಕ್ಷ ಇದೆ. ಈ ಕಾನೂನುಗಳನ್ನು ಮರುಪರಿಶೀಲನೆ ಮಾಡಿ ಈ ಕಾನೂನುಗಳನ್ನು ಮರುಚರ್ಚೆಗೆ ಒಳಪಡಿಸೋದ್ರ ಮುಖಾಂತರ ಈ ಕಾನೂನಲ್ಲಿರುವಂಥ ಏನು ನ್ಯೂನ್ಯತೆಗಳಿದಾವೋ, ಸಂವಿಧಾನ ವಿರೋಧಿ ನ್ಯೂನ್ಯತೆಗಳು ಏನಿದಾವೋ ಆ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆಲ್ರೆಡಿ ನಾವು ಅಖಿಲ ಭಾರತ ವಕೀಲರ ಒಕ್ಕೂಟ ALUವಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಯಾವಾಗ ಅವರು ತಕರಾರನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೊಟ್ಟಿದ್ರು, ಶಾರ್ಟ್ ಪೀರಿಯಡ್ ಕೊಟ್ಟಿದ್ರು, ಆ ಶಾರ್ಟ್ ಪೀರಿಯಡಲ್ಲೇ ನಾವು ಅದನ್ನು ನಮ್ಮ ತಕರಾರನ್ನು ಸಲ್ಲಿಸಿದರೆ ನಮ್ಮನ್ನು ಕರೆದು ಮಾತಾಡುವಂತಹ ಒಂದು ಸೌಜನ್ಯ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತಂದರೆ ಅವರು ಎಷ್ಟು ಈ ಪ್ರಜಾಪ್ರಭುತ್ವವನ್ನು ಎಷ್ಟು ತುಳಿಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ತುಳಿಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈ ಕಾನೂನಿನ ಮುಖಾಂತರ ಸಂಸ್ಕೃತವನ್ನು ಜನರ ಮೇಲೆ ಹೇರಬೇಕು ಅನ್ನುವಂಥ ಹುನ್ನಾರ ಕೂಡ ಇದರಲ್ಲಿ ಅಡಗಿದೆ. ಯಾವ ರೀತಿ ಅಂತಂದರೆ, ಈಗ ಹಿಂದೆ ನಾವು ಸಂಸ್ಕೃತ ಯಾರು ಮಾತಾಡ್ತಾರೋ, ಯಾರು ಕೇಳಿಸ್ಕೊತಾರೋ ಅವರಿಗೆ ಕಾದ ಸೀಸವನ್ನು ಕಿವಿಗೆ ಹಾಕಿರುವಂಥದ್ದು ನಾವು ನೋಡಿದ್ದೀವಿ. ಸಂಸ್ಕೃತ ಕಲಿಯುತ್ತಿದ್ದಾನೆ ಅನ್ನುವಂಥ ಒಂದು ಭ್ರಮೆ ಮೇಲೆ ಇವತ್ತು ಶ್ರೀರಾಮಚಂದ್ರ ಒಬ್ಬನ ರುಂಡವನ್ನು ಕತ್ತರಿಸಿರುವಂಥ ಉದಾಹರಣೆಗಳನ್ನು ನಾವು ಪುರಾಣಗಳಿಂದ ನೋಡ್ತಾ ಇದ್ದೀವಿ. ಆದರೆ ಯಾವುದು ಜನ ವಿರೋಧಿಯಾಗಿರುವಂಥದ್ದು, ಯಾರು ಜನರು ತಿರಸ್ಕರಿಸಿದಾರೋ, ಯಾವ ಭಾಷೆಯನ್ನು ಜನರು ತಿರಸ್ಕರಿಸಿದಾರೋ ಆ ಭಾಷೆಯನ್ನು ಇವತ್ತು ಜನಜನಿತವಾಗಿ ಮಾಡಬೇಕು ಅನ್ನೋಂಥ ಹುನ್ನಾರವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು. ಇದು ಮನುಸ್ಮೃತಿ ಜಾರಿಯ ಒಂದು ಭಾಗ. ಇದು ನಾವು ಈ ಕಾಯ್ದೆಗಳನ್ನ ನಾವು ನೋಡಬೇಕಾಗಿದ್ರೆ ಸಂವಿಧಾನ ವಿರುದ್ಧ ಇದೆ, ಪ್ರಜಾಪ್ರಭುತ್ವ ವಿರುದ್ಧ ಇದೆ. ಯಾವ ಥರ ಇದು ಒಂದು ಕಾನೂನು ಪಾಸ್ ಆಗಿತ್ತು ಅಂತ ನಾವು ನೋಡಬೇಕಾಗಿದೆ. ಅದೇ ಸಮಯದಲ್ಲಿ
ಸುಮಾರು ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿದ ಸಮಯದಲ್ಲಿ ಯಾವಾಗ ಅವ್ರನ್ನ ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ವೋ ಆ ಟೈಮಲ್ಲಿ ಯಾವುದೇ ಥರದ ಒಂದು ಚರ್ಚೆ ಇಲ್ಲದೆ ಯಾವುದೇ ಥರದ ಒಂದು ಡಿಸ್ಕಷನ್ ಇಲ್ಲದೆ ತೊಗೊಂಡು ಬಂದಿರೋ ಕಾಯ್ದೆಗಳಿದು. ಈ ಒಂದು ಕಾಯ್ದೆಗಳ ತರಕ್ಕೆ ಮುಂಚೆ ಲಾಯರ್ಸ್ ಅಸೋಸಿಯೇಷನ್ಸ್ಗಳ ಜೊತೆ ಯಾವುದೇ ಥರದ ಒಂದು ಚರ್ಚೆ ಆಗಿಲ್ಲ, ಪಬ್ಲಿಕ್ ಜೊತೆ ಯಾವುದೇ ಥರದ ಒಂದು ಚರ್ಚೆ ಆಗಿದೆಯಾ, ರಾಜ್ಯ ಸರ್ಕಾರಗಳ ಜೊತೆ ಯಾವುದೇ ಥರದ ಒಂದು ಚರ್ಚೆ ಆಗಿಲ್ಲ. ಇದು ಏಕಾಏಕಿಯಾಗಿ ಇಷ್ಟು ಒಂದು ಡ್ರಕೋನಿಯಾಗಿ ಈ ಕಾಯ್ದೆಗಳು ತಂದಿರೋದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ನಾವು ನೋಡಿದ್ದೀವಿ ಈ ಒಂದು ಮೋದಿ ಸರ್ಕಾರ ಏನಿದೆಯೋ RSS ಒಂದು ಅಜೆಂಡಾ ಏನಿದೆಯೋ, ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಏನಿದೆಯೋ, ಈ ಒಂದು ಹೊಸ ಕ್ರಿಮಿನಲ್ ಕಾಯ್ದೆಗಳು ಏನು ತಂದಿದ್ದಾರೋ ಅದು ಒಂದು ಭಾಗವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದರಿಂದನೂ ಅವರು ಸಂವಿಧಾನನ ತಿದ್ದುಪಡಿಯ ಪ್ರೋಸೆಸ್ಸಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೋ ಅವ್ರದ್ದು ಪೂರ್ತಿ ಡೀಟೇಲ್ಸ್ ಆಗಬೇಕು ಅಂತ. ಅಂದರೆ ಅದರದ್ದು ಒಂದು ಅಕ್ಯೂಸ್ಡ್ ಪ್ರೈವಸಿ ಇರಲಿ, ಅವ್ರದ್ದು ಒಂದು ಮೂಲಭೂತ ಹಕ್ಕುಗಳನ್ನ ಡೈರೆಕ್ಟಾಗಿ ಉಲ್ಲಂಘನೆ ಆಗ್ತಾ ಇರೋದು. ಅದು ಬಿಟ್ಟು ಹ್ಯಾಂಡ್ ಕಫಿಂಗ್ ಏನು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು, ಅದನ್ನೂ ಇದರಲ್ಲಿ ತಂದಿದ್ದಾರೆ. ಮತ್ತು ಪ್ರಜಾಪ್ರಭುತ್ವದ ಏನು ನಮ್ಮ ಒಂದು ಸಂವಿಧಾನದ ಹಕ್ಕು ಏನಿದೆಯೋ, ಒಂದು ಅಭಿಪ್ರಾಯ ಇಡೋಕ್ಕೆ ಮತ್ತು ಸರ್ಕಾರದ ನೀತಿಗಳು ಮತ್ತು ಸರ್ಕಾರದ ಜೊತೆ ಭಿನ್ನಾಭಿಪ್ರಾಯ ಇರೋಕ್ಕೆ ರೈಟ್ ಟು ಡಿಸೆಂಟ್ ಏನಿದೆಯೋ ಅದನ್ನೇ ಕ್ರಿಮಿನಲೈಸ್ ಮಾಡಿ, ಯಾವುದೇ ಥರದ ಒಂದು ಡಿಸೆಂಟ್ ಇರಬಾರ್ದು, ಯಾವುದೇ ಥರದ ಒಂದು ಡೆಮೊಕ್ರೆಟಿಕ್ ರೈಟ್ಸ್ ಇರಬಾರ್ದು ಅಂತ ಕಾಯ್ದೆ ಹೊಸ ಒಫೆನ್ಸಸ್ ತಂದಿದ್ದಾರೆ. ಮತ್ತು ಸೆಡಿಷನ್ ಅಂತ ಒಂದು ಪ್ರೊವಿಷನ್ ಇತ್ತು, ಅದು ಸುಪ್ರೀಂ ಕೋರ್ಟ್ ಹೇಳಿದ್ದು ನೀವು ಇದು ಆ್ಯಕ್ಚುಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಒಂದು ಒಫೆನ್ಸ್ ಯಾವುದೇ ಥರದ ಒಂದು ಜಾಗ ಇಲ್ಲ, ಅದನ್ನ ಸ್ಟೇ ಮಾಡಿದ್ದು ಅದನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ತಂದಿದ್ದಾರೆ. ಸೊ ಇದರ ಅಡಿಯಲ್ಲಿ ನಾವು ನೋಡಬೇಕಾಗಿದ್ರೆ ಇದು ನಮ್ಮ ಎಲ್ಲ ಜವಾಬ್ದಾರಿ ಇರೋದು. ಈ ಕಾಯ್ದೆಗಳು ಬರಬಾರ್ದು ಅಂತ ಹೇಳೋದು, ಈ ಕಾಯ್ದೆಗಳನ್ನ ವಾಪಸ್ ತಗೋಬೇಕು. ಅವರು ತಕ್ಷಣ ಏನು ಜುಲೈ 1ನೇ ತಾರೀಕಿಂದನೇ ತರ್ತಾರಂತ ಹೇಳಿದ್ದಾರೆ, ಅದು ತಕ್ಷಣ ನಿಲ್ಲಿಸಬೇಕು. ಮತ್ತು ಇದು ಇಡೀ ಒಂದು ಪ್ರೋಸೆಸ್ ರಿವ್ಯೂ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.